ಸೂರ್ಯ ಮುಳುಗಿದ ಮೇಲೆ ಇಲ್ಲಿ ಕೇವಲ ಇವನದ್ದೇ ಸಾಮ್ರಾಜ್ಯ. ಕತ್ತಲೆಯ ಲೋಕಕ್ಕೆ ಕಾನೂನು ಬರೆಯೋಕೆ ಬಂದಿಲ್ಲ. ನನ್ನ ಹೆಜ್ಜೆಯ ಗುರುತೇ ಇಲ್ಲಿಗೆ ಕೊನೆಯ ನಿಯಮ. ನಿಮ್ಮ ಕೋರ್ತುಗಳು ಹಗಲಿನಲ್ಲಿ ಮಾತ್ರ ಕೆಲಸ ಮಾಡಬಹುದು, ಆದ್ರೆ ಇವನ ತೀರ್ಪು ಮಧ್ಯರಾತ್ರಿಯಲ್ಲೇ ಜಾರಿಯಾಗಿರುತ್ತೆ. ಮಧ್ಯರಾತ್ರಿಯ ಕತ್ತಲೆಯಲ್ಲಿ ಹೊರಡುವ ಮರಣ ಶಾಸನ, ಭೈರತಿ ಸಿಂಹಾಸನದ ಅಲುಗಾಡದ ಏಕೈಕ ಕರಾಳ ಶಕ್ತಿ. ನಿಮ್ಮ ಇಡೀ ಸೈನ್ಯದ ಆಯಸ್ಸು ಇವತ್ತಿಗೆ ಮುಕ್ತಾಯ. ನಗರ ಬೀದಿಗಳು ನಿಶ್ಶಬ್ದವಾಗಿ ನಡುಗುತ್ತಿದ್ದವು, ಯಾಕಂದ್ರೆ ಕತ್ತಲೆಯಲ್ಲಿ ಇವನ ಕಣ್ಣುಗಳು ಮಾತ್ರ ಜಾಗೃತವಾಗಿದ್ದವು. ಸಂಧಾನದ ಪತ್ರಗಳಿಗೆ ಇಲ್ಲಿ ಜಾಗವೇ ಇಲ್ಲ. ಇನ್ಮೇಲೆ ಕೇವಲ ಇವನ ಏಕಪಕ್ಷೀಯ ಕರಾಳ ಆಳ್ವಿಕೆ ಮಾತ್ರ. ಮುಂದೆ ಬರೋ ಮುಂಚೆ ಯೋಚನೆ ಮಾಡು, ಇಲ್ಲಿಂದ ವಾಪಸ್ ಹೋದ ಇತಿಹಾಸವೇ ಇಲ್ಲ. ಲೈಫ್ ಆಲ್ ವಾರೆಂಟ್, ಬೆಳಕನ್ನೇ ನುಂಗಿ ಹಾಕುವ ಉಗದ ಲೋಕದ ಘರ್ಜನೆ, ಶತ್ರುಗಳ ಪಾಲಿನ ರಣರಂಗದ ಅನಿವಾರ್ಯ ಸಾವು. ಇವನ ಆದೇಶವಿಲ್ಲದೆ ಇಲ್ಲಿ ಕಾಲವು ಚಲಿಸುವುದಿಲ್ಲ. ಅಧಿಕಾರದ ಪೀಠ ಹುಡುಕಿಕೊಂಡು ಇವನು ಹೋಗಲ್ಲ. ಇವನು ಕಣ್ಣೆತ್ತಿ ನೋಡಿದ ಜಾಗವೇ ಹೊಸ ಕೋಟೆಯಾಗುತ್ತೆ. ಶಸ್ತ್ರಾಸ್ತ್ರಗಳ ಬಲ ನೋಡಿ ಹೆದರುವವನು ಇವನಲ್ಲ. ಆಯುಧಗಳಿಗೆ ಭೀತಿ ಹುಟ್ಟಿಸುವ ಏಕೈಕ ಸಾರ್ವಭೌಮ. ನಿಮ್ಮ ಇತಿಹಾಸದ ಪುಟಗಳು ಎಷ್ಟೇ ದೊಡ್ಡದಾಗಿರಲಿ, ಇವನ ಒಂದೇ ಒಂದು ತೀರ್ಪಿಗೆ ಇಡೀ ಸಾಮ್ರಾಜ್ಯವೇ ಧೂಳಿಪಟ. ರಾತ್ರಿ ಮುಗಿದಿರಬಹುದು, ಆದ್ರೆ ಭೈರತಿಯ ಆಧಿಪತ್ಯ ಎಂದಿಗೂ ಮುಗಿಯಲ್ಲ.